ಆತ ಹೆತ್ತವರ ಮುದ್ದಿನ ಮಗ. ಹೆತ್ತು ಹೊತ್ತು ಕೈತುತ್ತು ತಿನ್ನಿಸಿ ಗಿಣಿಯಂತೆ ಮುದ್ದಾಗಿ ಸಾಕಿ ಬೆಳೆಸಿದ್ರು. ಆ ಮಗು ಕೂಡ ಹೆತ್ತವರ ಆಸೆಯಂತೆ ಒಳ್ಳೆಯ ಶಿಕ್ಷಣ ಕೂಡ ಪಡೆದಿದ್ದ. ಆದರೆ ಅದ್ಯಾವ ವಕ್ರದೃಷ್ಟಿ ಬಿತ್ತೋ ಗೊತ್ತಿಲ್ಲ. ಮುದ್ದಾಗಿ ಸಾಕಿದ ಮಗ ಹೆತ್ತವರನ್ನೇ ಬಿಟ್ಟು ನಾಪತ್ತೆಯಾಗಿದ್ದಾನೆ. ಮತಾಂತರ ಆರೋಪ ಕೇಳಿ ಬರ್ತಿದೆ. ಟೋಪಿ ಹಾಕೊಂಡು ಅವ್ರ ಮಂದಿ ಜುಬ್ಬ ಹಾಕೊಂಡು ಈ ಥರ ಎಲ್ಲ ಫೋಟೋ ಇನ್ಸ್ಟಾಗ್ರಾಮ್ನಾಗ ಬರತ್ತವ್ರಿ. 1.5 ತಿಂಗಳಾಯಿತು ಎಲ್ಲಿ ಅದನ ಅವ್ರಲಿಂದ ಕಾಣಿ ಆಗಿಬಿಟ್ಟಿದೆ ನನ್ನ ಮಗ. ಅವ್ರಿಗೆ ನನ್ನ ಮಗನ ಎಲ್ಲಿ ಕಳಿಸಿದ್ರೆ ಗೊತ್ತಿಲ್ಲ. ಅಮ್ಮ ಕಣ್ಣೀರಿಡ್ತಿದ್ದಾಳೆ. ಅಪ್ಪನಿಗೆ ದಿಕ್ಕೇ ತೋಚದಂತಾಗಿದೆ. ಹೆತ್ತವರ ಈ ದುಃಖಕ್ಕೆ ಕಾರಣವೇ ಮಗನ ಮತಾಂತರ ವಿಚಾರ. ಹಿಂದೂ ಯುವಕ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಆರೋಪ. ಮುಸ್ಲಿಮರಂತೆ ಮಗನ ವೇಷಭೂಷಣ, ಹೆತ್ತವರ ಕಣ್ಣೀರು. ಲವ್ ಜಿಹಾದ್ ಮೂಲಕ ಹಿಂದೂ ಯುವತಿಯರನ್ನ ಮತಾಂತರ ಮಾಡೋ ಪ್ರಕರಣಗಳನ್ನ ನೋಡಿದ್ದೀವಿ. ಆದ್ರೀಗ ಹಿಂದೂ ಯುವಕರನ್ನ ಟಾರ್ಗೆಟ್ ಮಾಡಲಾಗಿದೆಯಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಹೌದು, ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಹಿಂದೂ ಯುವಕನ ತಲೆ ಕೆಡಿಸಿ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಮಾಡಿರುವ ಗಂಭೀರ ಆರೋಪ ಕೇಳಿಬಂದಿದೆ. ಈ ಫೋಟೋದಲ್ಲಿ ಕಾಣ್ತಾ ಇರೋ ಯುವಕ ಗವಿಸಿದ್ದಪ್ಪ ಅಂತ. ರೂಪಾ ಮತ್ತು ಶರಣಪ್ಪ ದಂಪತಿ ಪುತ್ರ. ದ್ವಿತೀಯ PU ಓದ್ತಾ ಇದ್ದಾನೆ. ಎಳೆ ಹುಡುಗನ ಮನಸ್ಸು ಕೆಡಿಸಿದ ಸುಹೇಲ್ ಮತ್ತು ಗಲ್ಲು ಎಂಬ ಯುವಕರು ನಮ್ಮ ಮಗನನ್ನ ಮತಾಂತರ ಮಾಡಿಸಿದ್ದಾರೆ ಅಂತ ಹೆತ್ತವರು ಆರೋಪಿಸಿದ್ದಾರೆ. ಟೋಪಿ ಹಾಕೊಂಡು ಅವ್ರ ಮಂದಿ ಜುಬ್ಬ ಹಾಕೊಂಡು ಈ ಥರ ಎಲ್ಲ ನಮಾಜ್ ಮಾಡಿದ್ರಗತ್ತೆ ಹಿಂಗೆಲ್ಲ ಕೈ ಹಿಡ್ಕೊಂಡು ಫೋಟೋ ತಗೊಂಡು ನಮಾಜ್ ಮಾಡೋವಾಗ ಕೈ ಹಿಡ್ದು ತಗೊತಾರಲ್ಲ ಆ ಥರ ಇದನ್ನು ಮಾಡೋದು. ಈ ಥರ ಎಲ್ಲ ಫೋಟೋ ಇನ್ಸ್ಟಾಗ್ರಾಮ್ನಾಗ ಬರತ್ತವ್ರಿ. ನಮ್ಮ ಮಗ ನಮ್ಮ ಕೈ ಬಿಟ್ಟು ಹೋದ್ನಲ್ಲ, ಇಷ್ಟು 35,000 ರೂಪಾಯಿ ವರ್ಷಕ್ಕೆ ಇಷ್ಟು ಶಾಲೆ ಕೆಲಸ ಎಲ್ಲ ಮಾಡಿದ್ರು. ನಮ್ಮ ಮಗನ ಹಿಂಗೆ ಮಾಡ್ಕೊಂಡ್ಬಿಟ್ರಲ್ಲ, ನಮ್ಮ ಮಗ ಹಿಂಗೆ ಕೈ ಬಿಟ್ಟು ಹೊಂಟಾನಲ್ಲ ಅಂತಂದು. ಸುಹೇಲ್ನ ಟೀ ಅಂಗಡಿಗೆ ಗವಿಸಿದ್ದಪ್ಪ ದಿನವೂ ಹೋಗ್ತಾ ಇದ್ನಂತೆ. ಹೀಗಾಗಿ ಸ್ನೇಹ ಬೆಳೆದಿತ್ತು. ಆದ್ರೀಗ ಮುಸ್ಲಿಂ ವೇಷಭೂಷಣ ತೊಟ್ಟು ಫೋಟೋ ಸ್ಟೇಟಸ್ ಹಾಕಿದ್ನಂತೆ. ಇದನ್ನ ನೋಡಿ ಹೆತ್ತವರು ಕಕ್ಕಾಬಿಕ್ಕಿಯಾಗಿದ್ದಾರೆ. 1.5 ತಿಂಗಳಿಂದ ಲಕ್ಷ್ಮೇಶ್ವರ ಪಟ್ಟಣದಿಂದ ಯುವಕ ನಾಪತ್ತೆಯಾಗಿದ್ದಾನೆ ಅಂತ ಹೆತ್ತವರು ಕಣ್ಣೀರ್ ಹಾಕ್ತಾ ಇದ್ದಾರೆ. ಈಗ ಎಲ್ಲಿ ಅದನ 1.5 ತಿಂಗಳಾಯಿತು ಎಲ್ಲಿ ಅದನ ಅವ್ರಲಿಂದ ಕಾಣಿ ಆಗಿಬಿಟ್ಟಿದೆ ನನ್ನ ಮಗ. ಅವ್ರಿಗೆ ನನ್ನ ಮಗನ ಎಲ್ಲಿ ಕಳಿಸಿದ್ರೆ ಗೊತ್ತಿಲ್ಲ. ನಮ್ಗೆ ಹುಡುಕಿ ಸಾಕಾಗಿ ಅವ್ರಿಗೆಲ್ಲ ಕಣ್ಣೀರು ಹಾಕಿ ಎಲ್ಲ ಗೋಳೆ ಇಟ್ಕೊಂಡಿವಿ, ಎಲ್ಲ ಮಾಡಿ ಪ್ರಯತ್ನ ಮಾಡಿದ್ವಿ. ಅವ್ರಿಗೆ ನಮ್ಮ ಕೊಡಬಾರ್ದು ಹಿಂಸೆ ಕೊಟ್ಟರು ಅವರು. ಮಗ ನಾಪತ್ತೆಯಾದಾಗಿನಿಂದ ಹೆತ್ತವರು ಅನ್ನ ನೀರು ಇಲ್ಲದೆ ವಿಲವಿಲ ಅಂತಿದ್ದಾರೆ. ಈಗ ಪುತ್ರ ಎಲ್ಲಿದ್ದಾನೆ ಅನ್ನೋದೇ ಚಿಂತೆಯಾಗಿದೆ. ಸಂಜೀವ್ ಪಾಂಡ್ರೆ, TV9 ಗದಗ.